ಟಿವಿ 24 ನ್ಯೂಸ್ ವಾಹಿನಿಗೆ ಸ್ವಾಗತ. ಬೆಳಗಾವಿ ಜಿಲ್ಲೆಯ ಕಿತ್ತೂರು ತಾಲೂಕಿನ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಬರುವ ಮಲಪ್ರಭಾ ಸಕ್ಕರೆ ಕಾರ್ಖಾನೆಗೆ ವಿಧಾನ ಪರಿಷತ್ ಸದಸ್ಯ ಚಿನ್ನರಾಜು ಹಟ್ಟಿಹೊಳಿ ಅಧ್ಯಕ್ಷರಾಗಿ ಹೊಸ ಆಡಳಿತ ಮಂಡಳಿ ರಚನೆಯಾಗಿ ಈ ಬಾರಿಯ ಕಬ್ಬಿನ ನುರಿತದ ಹಂಗಾಮು ಸಹ ಮುಕ್ತಾಯವಾಗಿದೆ. ಆದರೆ ಅದ್ಯಾಕೋ ಏನೋ ಗೊತ್ತಾಗ್ತಾ ಇಲ್ಲ. ಡಿಸೆಂಬರ್ 15ರಿಂದ ರೈತರಿಗೆ ಕಬ್ಬಿನ ಬಾಕಿ ಬಿಲ್ ಕೊಟ್ಟಿರುವುದಿಲ್ಲ ಹಾಗೂ ಕಾರ್ಮಿಕರ ವೇತನ ಕೊಟ್ಟಿರುವುದಿಲ್ಲ. ಇದನ್ನ ಕೂಡಲೇ ಕೊಡಬೇಕು ಹಾಗೂ ಕಾರ್ಮಿಕರ ವೇತನವನ್ನು ಕೂಡ ಕೊಡಬೇಕು ಅಂತ ರೈತ ಮುಖಂಡ ಬಸನಗೌಡ ಪಾಟೀಲ್ ಹಾಗೂ ವೀರಾಪುರ ಗ್ರಾಮದ ರುದ್ರಪ್ಪ ಹುಣಸಿ ಮರದ ಈರಣ್ಣ ಸಾಧುನವರ್ ಅವರು ಕಾರ್ಖಾನೆ ಉಪಾಧ್ಯಕ್ಷ ಶಿವನಗೌಡ ಪಾಟೀಲರ ಜೊತೆ ಮಾತನಾಡಿರುವ ಆಡಿಯೋ ವೈರಲ್ ಆಗಿದ್ದು. ಗೌಡ್ರ ನಮಸ್ಕಾರ ರೀ. ನಮಸ್ಕಾರ, ಯಾರು ಮಾತಾಡಿದ್ರಿ? ನಾವು ವೀರಾಪುರದಿಂದ ರುದ್ರಪ್ಪ ಅಂತ ಹೇಳಿ ಮಾತಾಡೋದ್ರಿ. ಹಾಂ ನಮಸ್ಕಾರ ರೀ. ಅದು ಬಿಲ್ ಯಾಕೋ ಪೆಂಡಿಂಗ್ ಇಟ್ಟಿದ್ರಲ್ಲ? ಇಲ್ಲಿ ಈಗ ಅದು 15 ತಾರೀಕು ರೇಟ್ ಹೆಚ್ಚಾಗೋದಿತ್ತು ಸಕ್ಕರೆ ರೇಟ್ ರೀ. ಹ್ಞೂ. ಅದಕ್ಕೆ ಅದ್ರ ಸಂಬಂಧ ಇದು ಮಾಡಿದ್ದು. ಹ್ಞೂ. ಇವಾಗೆಲ್ಲ ಇವತ್ತಿಂದ ಮಾರಕ್ಕೆ ಹೇಳಿದ್ರಿ ಸಕ್ಕರೆ. ಹ್ಞೂ. ಈಗ 4-5 ದಿನದಾಗ ಚಲೋ ಮಾಡ್ತಾರೆ, ಮತ್ತೆ ಬರಾಬರ್ ಹಾಕಕ್ಕೆ ಚಲೋ ಮಾಡ್ಬೇಕು. ಅಂದ್ರೆ ಇಲ್ಲಿ ನಾವು ಸಾಲ ಪಾಲ ಇಸ್ಕೊಂಡು ಬರ್ತಾವಂತ ಹೇಳ್ತೇವ್ರಿ. ಅದು ಲೇಟ್ ಆಗಂತಲೇ ನಮ್ಗೆ ಒತ್ತಡ ಹಾಕತ್ತಾರ್ರಿ. ಹೌದು ಹೌದು, ತೊಂದರೆ ಆಗೈತೆ, ತೊಂದರೆ ಆಗೈತಿ. ಇನ್ನು ವಾರದಾಗ ಎಲ್ಲ ಕ್ಲಿಯರ್ ಮಾಡಿಬಿಡ್ತಾವ ಒತ್ತ. ಹಾಂ. ಎಲ್ಲ ಕ್ಲಿಯರ್ ಮಾಡೋರ್ದವು. ಈಗ ಮುಂದಿನ ವಾರದಾಗ ಅದು ಅದಾವ್ರಿ. ಹಾಕೋ ಮಾಡ್ತಾವ್ರಿ. ಈಗ ಮೊದಲು 15 ದಿವಸದ್ದು ಹಾಕ್ತಾವ್ರೆ, ಡಿಸೆಂಬರ್ 15ರಿಂದ ರೀ. ಹ್ಞೂ. ಸಕ್ಕರೆ ಈಗ ಹಾಗೆಲ್ಲ ಮಳೆ ಬಂದು ಮಾಡ್ತಾ ಇದ್ದವ್ರೆ. ಹ್ಞೂ. ಮಾಡ್ತಾರೆ ಬರಾಬರ್ ಹಾಕ್ಬಿಡ್ತಾವೆ. ಈಗ ಮೊದಲ ಇಲೆಕ್ಷನ್ ಟೈಮ್ದಾಗ 15 ದಿವ್ಸಕ್ಕೊಮ್ಮೆ ಅಂದ್ರೆ ಈಗ ಲ್ಯಾಕ್ ಟೈಪ್ ನೋಡ್ಕೊಳ್ರಿ. ಇತ್ತು ಸಕ್ಕರೆದು ಏನಾಯ್ತು, 100 ರೂಪಾಯಿ ಡಿಫ್ರೆನ್ಸ್ ಆಗೋದಿತ್ತು. ಅಧ್ಯಕ್ಷರು ಏನು ಮಾಡ್ತಾರ್ರಿ ಅವ್ರು? ಅಧ್ಯಕ್ಷರು ಇದಾರೆ, ಅವರು ಮಾಡ್ತಾರೆ. ಏನ್ ಹಿಂಗೆಲ್ಲ ಈಗ ಏನಾಗೈತಿ, ಹಿಂದಿನ ಕೋಟಿನವರು 9 ಕೋಟಿ ರೂಪಾಯಿ ಸಕ್ಕರೆ ಮ್ಯಾಗ ಅಡ್ವಾನ್ಸ್ ತಕೊಂಡಾರ. ಈ ವರ್ಷ ಸಕ್ಕರೆ ಮ್ಯಾಗ 9 ಕೋಟಿ ಅಡ್ವಾನ್ಸ್ ತಕೊಂಡಾರ. ಅದ್ರ ಇದ್ರ ಸಕ್ಕರೆ ಏನೋ ಮುರಿಬೇಕಲ್ಲ. ಮತ್ತ ಅವಾಗೆಲ್ಲ ಎಲ್ಲ ಬೋರ್ಡ್ ಸಹಿ ಮಾಡಿ ಕೊಟ್ಟಾರಂದ್ರೆ ಅದು ಅಧಿಕೃತ ಆತನ. ಈಗ ಅದು 9 ಕೋಟಿ ರೂಪಾಯಿ ನಾವ ಹರಿದ ಆತದ. ಮತ್ತೀಗ ಅಡ್ವರ್ಟೈಸ್ಮೆಂಟ್ ರನ್ನಿಂಗ್ದಾಗ ಇದ್ದಾವ್ರಿ, ಅವ್ರು ಜವಾಬ್ದಾರಿ ನಾವ ತಗೋಬೇಕಲ್ಲ, ಯಾರು ಬಂದಾರ ತಗೋಬೇಕ. ಹೌದ್ರಿ. ಅದಕ್ಕೆ ಒಂದ್ ಸ್ವಲ್ಪ ಇದಾಯ್ತು. ಮತ್ತೆ ಅದು ರೇಟಿನ ಸಂಬಂಧ ಮೊದಲು ನೀವು ಗೌಡ್ರ ಅದನ್ನ ನಮ್ಗೆ ಲೆಕ್ಕಕ್ಕಿಲ್ರಿ. ಹಂಗಾದ್ರೆ ಎಲೆಕ್ಷನ್ ಕುಂತ್ರು ಅನ್ಬೇಕ್ರಿ. ಹಂಗ ಬರೋದಿಲ್ಲ, ಅದು ಒಂದಿಟ್ಟು ಹೆಚ್ಚು ಕಡಿಮೆ ಆಗೋದನ್ನ ಯಾಕಿಲ್ಲ ಅನ್ನಕ್ ಬರೋದಿಲ್ಲ. ಯಾಕಂದ್ರೆ ಈಗ ಆದ್ 9 ರೀ, ಇದು ಅಂದ್ರೆ ವೈಜ್ ಬಂದ್ ಬಿಡ್ತದ್ರಿ. ಅಲ್ಲ, ಅವಾಗ ಕಾಗದ ಬರ್ಕೊಟ್ಟಿರ್ತಾರ ಅವಾಗ ಸಕ್ಕರೆ. ಅವಾಗ ಆ 9 ಕೋಟಿ ರೂಪಾಯಿ ಸಕ್ಕರೆ ಬಿದ್ದುಗುಲಿ ನಿಮ್ಗೆ ಕೊಡ್ತಾವ ಅಂತ ಹೇಳ್ತಾರ. ಬೋರ್ಡ್ ಯಾವ್ದೋ ಬೋರ್ಡ್ ಇರ್ಲಿ ಠರಾವ್ ಮಾಡಿದ್ರೆ ಮುಗಿತ. ಈಗ ನಾವಾದ್ರೆ ನಾವು ನಾಳೆ ಹೋಗುವಾಗ ಒಂದ್ ಏನಾದ್ರು ಠರಾವ್ ಮಾಡಿ ಹೋದ್ವು ಅಂದ್ರ ಒಂದು ಬೋರ್ಡ್ ಆ ಠರಾವ್ ಕ್ಯಾನ್ಸಲ್ ಮಾಡಕ್ ಬರೋದಿಲ್ಲ. ಈಗ ಅವ್ರದಾತಿ ನಿಮ್ದಾತಿ ರೈತರಿಗೆ ತೊಂದ್ರೆ ಆಕೈತಿ ನೋಡ್ರಿ. ಅದು ಹೌದು, ಅದು ಇಲ್ಲಿ ಈ ವಾರದ ಮಾಡ್ತಾವಲ್ಲ. ಈಗ ಮಾಡ್ತಾರ್ರಿ ಈ ವಾರದಾಗ. ರಾಜ್ಯದಾಗ ಬರಾಬರ ಮಾಡೇ ಬರ್ತದೆ. ಈ ಬ್ಯಾಂಕ್ನವ್ರು ಕಡತಾರ್ರಿ ಗೌಡ್ರ. ಅದನ್ನ ಬ್ಯಾಂಕಿಂದಾರ ಅವ್ರ ಬ್ಯಾಂಕ್ ಗೊತ್ತಾಕೈತಿ. ಈಗ ನಮ್ಮ ಸೊಸೈಟಿ ಇನ್ನೊಂದು ಬಂದವ್ರಿ, ನಾವ್ ರೈತರು ನೋಡಿದ್ ಇದು. ಅವ್ರು ತುಂಬಾ ಕಬ್ಬಿನ ಬಿಲ್ ಕೊಡ್ರಿ ತುಂಬ್ತಾರ ಅವರು. ಯಾಕಂತ ಇಲ್ಲ, ನಾವು ಸಕ್ಕರೆ ಸಂಬಂಧ ದಾರಿ ಮಾಡಿದ್ವು. 25,000 ಚಲ ಮಾರದಿತ್ತು ಅದನ್ನ. ಅದನ್ನ ಮಾರಿದ್ರ 25 ಲಕ್ಷ ಲಕ್ಷಣ ಆಗೋದಿತ್ತು. ಗೌಡ್ರ ನಮಸ್ಕಾರ. ನಮಸ್ಕಾರ. ಏನ ಲೇಟ್ ಭಾಳ ಮಾಡಿ ಹಾಕೋರಿ. ಅದ ಸಕ್ಕರೆದಿಂದ ಹೆಚ್ಚು ಕಡಿಮೆ ಆಗಿರ್ತೈತ್ರಿ, ಹೆಚ್ಚಾಗೋದಿತ್ತ. ನೋಡ್ರಿ, ಅದಕ್ಕೆ ಅದೇ ವೇಟ್ ಮಾಡಿದ್ವು. ಅದೇನು ಇನ್ನೂ ಮಟ್ಟ ಏನು ಆಗ್ಲಿಲ್ಲ. ನೋಡ್ರಿ 38 ಆಗೋದಿತ್ತು, ಅದು ಆಗ್ಲಿಲ್ಲ. 37-30 ರೂಪಾಯಿನ ಓದತ್ತ ಅದು. ನೋಡ್ರಿ, ಈಗ ಮಾರೋದ್ ಮಾಡಿದ್ರಿ. ಈಗ ನೀವು ಇನ್ನೂ 15 ದಿವ್ಸ ಕೊಡುವಾರ ಅಲ್ರಿ, ಇನ್ನೂ 15 ದಿವ್ಸ ಕೊಡುವಾರ ಜನ ಅಂಜಾದ್ ನೋಡ್ರಿ. ಇಲ್ಲ ಇವ್ರು 6 ಅಂತ ಕ್ಲಿಯರ್ ಮಾಡ್ತಾರೆ. ಅಂದ್ರೆ ಮೈಂದೆಲ್ಲ ಬೇರೆ ಬೇರೆ ಮಾತಾಡೋದ್ರಿ. ಇಲ್ಲ ನಾವು ಅವಸರ ಮಾಡತ್ತವು. ಇವತ್ತು ನಿನ್ನಿಂದ ಒಂದು ಪ್ರಕರಣ ಚಲೋ ಮಾಡಿಬಿಟ್ಟಿವು. ಬೇರೆ ಬೇಡ ಮಾರಿ ಗುಂಡತ್ತಂತ. ಇವೇನು ದೊಡ್ಡ ವಾರ ಅಕ್ಕವ್ರಿ, 10 ಮುಂದೆ ಆಗೋವ್ರ. ಅಂದ್ರೆ ಅಲ್ಲಿ ಏನು ಯಾರು ಬರೋವರನ್ನು ಸುದ್ದಿ ಭಾಳ ಹಬ್ಬಿದ್ರಿ ಇಲ್ಲಿ. ಇಲ್ಲ ಅದೇನಿಲ್ಲ. ಹೋಗ್ತವ ಹಿಂದಿನವ್ರು 9 ಕೋಟಿ ರೂಪಾಯಿ ಸಕ್ಕರೆ ಮ್ಯಾಗ ರೊಕ್ಕ ತಕೊಂಡಿರ ಆಗಿರ್ಬೇಕು ಬಿಡ್ರಿ. ದೊಡ್ಡ ವಾರಕ್ಕವ್ರಿ ಹೆಚ್ಕೊಂಡ್ ಆಗೋವ್ರ. ಈ ಜನನ ಭಾಳ ಇದನ್ನ ಮಾತಾಡೋದ್ರಿ, ಹಂಗ ಹಿಂಗ. ಏನಿಲ್ಲ, ಈಗ ಕ್ಲಿಯರ್ ಮಾಡ್ತಾವ ನೋಡ್ರಿ, ವಾರದಾಗ ಕ್ಲಿಯರ್ ಮಾಡ್ತೇವೆ. ಆಯ್ತು ನೋಡ್ರಿ. 15 ಮುಂದೆ ಬಿಲ್ ಕೊಟ್ಟಿಲ್ಲ. ಹೌದಾ? ಗೌರ್ಮೆಂಟ್ ಕಟ್ಟುನಿಟ್ಟಾಗಿ 14 ದಿವಸಕ್ಕೆ ಬಿಲ್ ಕೊಡ್ಬೇಕಂತ ಹೇಳಿದ್ರೂ ಕೂಡ ಇವ್ರ ಬಿಲ್ ಹಾಕಕ್ ಆಗಲಿಲ್ಲ. ಮತ್ತೆ ಬಿಲ್ ಹಾಕಕ್ ಆಗಿದ್ರೆ ಬಹಳ ಆಶ್ವಾಸನೆಗಳನ್ನ ಕೊಟ್ಟ ಫ್ಯಾಕ್ಟ್ರಿಗೆ ಆರಿಸಿ ಬಂದ ಈ ಆಡಳಿತ ಮಂಡಳಿ ಏನ್ ಮಾಡತತ್ತಿದು? ಒಬ್ಬ MLC, 2 MLAಗಳು
ಆಮೇಲೆ ಒಬ್ಬರು ಕರ್ನಾಟಕ ರಾಜ್ಯದ ಸಂಪುಟ ದರ್ಜೆ ಸಚಿವರು, ಇಷ್ಟೆಲ್ಲ ಜನ ಇದ್ದುಕೊಂಡು ಒಂದು ಕಾರ್ಖಾನೆ ಆಡಳಿತ ನಡ್ಸಕ್ಕಾಗೋದಿಲ್ಲ ಅಂದ್ರೆ ನಾಚಿಕೆ ಆಗ್ಬೇಕು ಇವ್ರ ಜನ್ಮಕ್ಕೆ. ಬಸಣ್ಣ ಈಗೇನು ಬಿಲ್ ಕೊಡಬೇಕು ಅಂತನಾ ಎಲ್ಲಾರ್ದು? ಹೌದು, ಬಿಲ್ ಕೊಡ್ಬೇಕು. ಆಮೇಲೆ ಕಾರ್ಮಿಕರ ಬಿಲ್ ಕೂಡ, ಕಾರ್ಮಿಕರ ಪಗಾರ ಕೂಡ ಕೊಟ್ಟಿಲ್ಲ ಬಸಣ್ಣ. ಕಾರ್ಮಿಕರ ಬಿಲ್ ಕೆಲವೊಂದಿಷ್ಟು ಜನ ಕಾರ್ಮಿಕರು ನನ್ನ ಕಾಂಟ್ಯಾಕ್ಟ್ ಮಾಡುವಂತ ಕೆಲಸ ಮಾಡಿದ್ರು. ನಾನು ಹೇಳಿದೆ ಅವ್ರಿಗೆ, ಮಾಡಿದ್ದು ಮಾರಾಯ ನೋಡಿ, ಯಾವ ಒಬ್ಬ ರಾಜಕಾರಣಿ ಸ್ವಂತ ಫ್ಯಾಕ್ಟ್ರಿ ಇದ್ದಂಥವ್ರು, ಪ್ರೈವೇಟ್ ಫ್ಯಾಕ್ಟ್ರಿ ಇದ್ದಂತ ಒಬ್ರು ಅವರು ಬಂದ ಕೋಆಪರೇಟಿವ್ ಫ್ಯಾಕ್ಟ್ರಿ ಸುಧಾರಣೆ ಮಾಡೋದಿಲ್ಲ ಬಸಣ್ಣ. ಯಾಕೆ ಮಾಡೋದಿಲ್ಲ ಅಂತಂದ್ರೆ, ಈಗ ಹತ್ತಿ ಬೆಳೆಯುವುದು ಆಮೇಲೆ ಸೋಯಾಬೀನ್ ಬೆಳೆಯುವಂತ ನಾಡಿನೊಳಗೆ ನಾವು ಫ್ಯಾಕ್ಟ್ರಿ ಹಾಕಿದ್ರೆ ಅಲ್ಲಿ ಕಬ್ಬು ಎಲ್ಲಿದು ಹೋಗೋದು? ಅಲ್ಲ, ಈ ಸಲ ನೀವು ಒಳ್ಳೆ ಕಪ್ಪು, ಗುಣಮಟ್ಟದ ಕಪ್ಪು ಬಂದಿದೆ ಅಂತ ಹೇಳ್ಬಿಟ್ಟು ಹೇಳ್ತಾರಲ್ಲ ಸರ್ ಕೆಲವರು. ಹೌದು, ಗುಣಮಟ್ಟದ ಕಬ್ಬು ಬಂದಿದೆ ಫ್ಯಾಕ್ಟ್ರಿಗೆ, ಆದ್ರೆ ಇವ್ರು ಬಿಲ್ ಕೊಡಾಕ್ ತಯಾರಿಲ್ಲ. ಯಾಕಂದ್ರೆ ಯಾವ ವರ್ಷನೂ ಈ ರೀತಿ ತೋಡ್ನಿಗಳಾಗಿಲ್ಲ. ಈ ಸಲ ತೋಡ್ನಿಗಳು ಎಲ್ಲರಿಗೂ ಸಿಕ್ಕಿದ್ವು. ಮತ್ತೆ ಕಬ್ಬಿಂದು ಇದು ಏನೋ ಕಬ್ಬು ಸಹ ಗುಣಮಟ್ಟದ ಸಪ್ಲೈ ಆಯ್ತು. ಕಬ್ಬು ತೋಡ್ನಿ ಸಿಕ್ಕಿದವನ್ನು ಮಾತ್ರ ತೆಗೆದು ಬಿಡ್ರಿ, ಯಾರಿಗೂ ಕೂಡ ತೋಡ್ನಿ ಸಿಕ್ಕಿಲ್ಲ. ಮಲಪ್ರಭಾ ಸಹಕಾರಿ ಸಕ್ಕರೆ ಕಾರ್ಖಾನೆ ಇದ್ದು 200 ತೋಡ್ನಿ ಗ್ಯಾಂಗ್ ತಗೊಂಡ್ಬಂದು ಪ್ರತಿಯೊಬ್ಬರಿಗೆಲ್ಲ ತೋಡ್ನಿ ಗ್ಯಾಂಗ್ ಕೊಡ್ತಾನಂತೇಳಿ ಪೊಳ್ಳ ಆಶ್ವಾಸನೆ ಕೊಟ್ಟಂತವ್ರು ಇವರು. ಇವತ್ತಿನವರೆಗೂ ಅವ್ರು ಯಾರಿಗೆ ಗ್ಯಾಂಗ್ ಕೊಟ್ಟರು, ಯಾರ ಕಡೆಯಿಂದ ಕಬ್ಬು ತಗೊಂಡ್ಬಂದ್ರು ಅನ್ನೋದು ಯಕ್ಷ ಪ್ರಶ್ನೆ ಆಗೇನೋ ಉಳಿದತ್ ನಮಗೆ. ನಮ್ಮೂರಿಗಂತೂ ಒಂದ್ ಗ್ಯಾಂಗ್ ಕೊಟ್ಟಲ್ಲ, ನಮ್ಮೂರ್ ಅಷ್ಟ ಅಂತಲ್ಲ, ನಮ್ಮ ಸುತ್ತಮುತ್ತ ಏರಿಯಾದಾಗ ಯಾರಿಗೂ ಕೂಡ ಗ್ಯಾಂಗ್ ಕೊಟ್ಟಲ್ಲ. ಮಲಪ್ರಭಾ ಸಕ್ಕರೆ ಕಾರ್ಖಾನೆ ಅವ್ರ ಅವಾಗ ಇಲೆಕ್ಷನ್ ಒಳಗ ಪೊಳ್ಳ ಆಶ್ವಾಸನೆ ಕೊಟ್ರೆ ಎಲ್ಲರಿಗೂ, ರೈತರಿಗೆ, ಕಾರ್ಮಿಕರಿಗೆ, ನಾನು ನಿಮ್ಮೆಲ್ಲ ಕಬ್ಬು ಹೋಯ್ತೇನಂತೆ. ಎಲ್ಲಿದು ಯಾರು ಕೂಡ ಯಾರು ಕಬ್ಬನ್ನು ತಗೊಂಡೋಗಿಲ್ಲ. ಆ ಫ್ಯಾಕ್ಟ್ರಿ ಮೇಲೆ ಇರುವಂತ ಪ್ರೀತಿಗಾಗಿ, ಆ ಫ್ಯಾಕ್ಟ್ರಿ ನಮ್ಮದನ್ನುವಂತ ಉದ್ದೇಶಕ್ಕೆ, ಆ ಫ್ಯಾಕ್ಟ್ರಿ ಹಾಳಾಗಬಾರ್ದು, ಫ್ಯಾಕ್ಟ್ರಿ ಮುಚ್ಚಿ ಹೋಗಬಾರ್ದು ಅನ್ನೋ ಉದ್ದೇಶಕ್ಕೆ ರೈತರು ಕೆಲವೊಂದಿಷ್ಟು ಕಬ್ಬುಗಳನ್ನ ತಾವು 100-200 ಟನ್ ಕಬ್ಬು ಇದ್ದಂತವ್ರು ಅದ್ರೊಳಗೆ ಅರ್ಧ ಕಬ್ಬಾದ್ರೂ ನಮ್ಮ ಫ್ಯಾಕ್ಟ್ರಿಗೆ ಹಚ್ಚುನು, ಏನಾರ ಆಗಲಿ ನಮ್ಮ ಫ್ಯಾಕ್ಟ್ರಿ ಉಳಿಲಿ, ಹಾಳಾಗಿ ಹೋಗೋದು ಬೇಡ ಅನ್ನೋ ಉದ್ದೇಶಕ್ಕಾಗಿ ನಾನು ಕೂಡ ಕಬ್ಬು ಹಚ್ಚಿದ್ದೇನೆ. ಈಗ ಅಲ್ಲಿ ಎಲ್ಲರೂ ಕೂಡ ನಾವು ಕಬ್ಬು ಹಚ್ಚಿದ್ದೇವೆ. ಯಾಕಂದ್ರೆ ಫ್ಯಾಕ್ಟ್ರಿ ನಮ್ಮದು, ನಮ್ಮ ಫ್ಯಾಕ್ಟ್ರಿ ಹಾಳಾಗಬಾರ್ದು ಅನ್ನೋ ಉದ್ದೇಶಕ್ಕೆ. ವಿನಃ ಇವ್ರು ಯಾರೋ ಕಬ್ಬು ಕಟಾವ್ ಗ್ಯಾಂಗ್ ಕೊಟ್ಟು ಕಬ್ಬು ಕಡಿಸಿದಾರಂದ್ರೆ ಅದನ್ನ ನಂಬಾಕ ಸಾಧ್ಯವಾದ ಮಾತಾ ಇಲ್ಲ. ಈಗ ಒಟ್ಟಾರೆ ಏನಪ್ಪಾ ಅಂತಂದ್ರೆ ನುಡ್ದಂತೆ ನಡಿಬೇಕು, ಕಬ್ಬಿನ ಬಿಲ್ ಕೊಡ್ಬೇಕು, ಕಬ್ಬಿನ ಬಿಲ್ ಕೊಡ್ಬೇಕು. ಮತ್ತೆ ಇನ್ನೊಂದು ಬಸಣ್ಣ, ಅವ್ರ ಜೇರ್ಕರ್ತ ಈಗ ಬಿಲ್ ಹಾಕ್ಲಿಲ್ಲ, ಈಗ 8-10 ದಿವಸದೊಳಗೆ ಬಿಲ್ ಹಾಕ್ಲಿಲ್ಲ. ನಾವು ಆಮೇಲೆ ಹಿಂದಿಂದನು 394 ರೂಪಾಯಿ ಬಿಲ್ ಕೊಡ್ಬೇಕು. ಆ ಹಳಿ ಬಿಲ್ಲು 2017-18 ಸಾಲಿನ ಬಿಲ್ ಏನೈತಿ ಅದನ್ನಾತು, ಅದನ್ನು 200 ರೂಪಾಯಿ ಕೊಡ್ತೇವಂತ ಹೇಳಿದಾರೆ, ಒಪ್ಕೊಂಡಿದ್ದಾರೆ. ಒಂದು ಸೀಸನ್ಗೆ 200, ಒಂದು ಸೀಸನ್ಗೆ 200 ಕೊಡ್ತೇವಂತ ಹೇಳಿದಾರೆ ಇವರು. ಅದನ್ನು ಕೊಡ್ಬೇಕು. ಆಮೇಲೆ ಈಗ ಸದ್ದ ಏನ್ ನಮಗೆ ಕಬ್ಬು ಸಾಗಣೆ ಮಾಡಿದ ಕಬ್ಬು ಕಟಾವು ಏನ್ ಮಾಡಿ ಕಳಿಸಿದವಲ್ಲ, ಕಬ್ಬು ಕಟಾವಿಂದು ಆಮೇಲೆ ನಾವು ಟ್ರಾನ್ಸ್ಪೋರ್ಟು ಏನೈತದ ಎಲ್ಲ ಬಿಲ್ ಚೊಕ್ಕ ಕ್ಲಿಯರ್ ಆಗ್ಬೇಕು ಇನ್ನು 8 ದಿವಸದೊಳಗೆ. ಅಕಸ್ಮಾತ್ ಇವರು ಮಾಡಲಿಲ್ಲ, ಸಕ್ಕರೆ ಕಾರ್ಖಾನೆ ಎದುರುಗಡೆ ಕರ್ನಾಟಕ ರಾಜ್ಯ ರೈತ ಸಂಘಗಳ ಮಹಾಸಂಘ ಒಕ್ಕೂಟದ ವತಿಯಿಂದ ಅಹೋರಾತ್ರಿ ಅನಿರ್ದಿಷ್ಟ ಕಾಲ ಧರಣಿ. ಇನ್ನಾದ್ರೂ ಕಬ್ಬಿನ ಬಾಕಿ ಬೆಲ್ಲ ರೈತರಿಗೆ ಶೀಘ್ರದಲ್ಲೇ ಕೊಡ್ತಾರಾ? ಕಾದು ನೋಡಬೇಕಾಗಿದೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.